ನನ್ನನ್ನು ಕ್ರೂರ ಸರ್ವಾಧಿಕಾರಿಯನ್ನಿ ಆದರೆ ಗುಗ್ಗು ಅನಬೇಡಿ. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತು. ನಾನು ಮೂರ್ಖ, ಗುಗ್ಗು ಅಂತ ಅಥವಾ ಪೆದ್ದ ಅಲ್ಲ ಎಂದ ಟ್ರಂಪ್. ನನ್ನನ್ನ ಕ್ರೂರ ಸರ್ವಾಧಿಕಾರಿಯನ್ನಿ ಬೇಕಾದ್ರೆ ಆದರೆ ಗುಗ್ಗ ಅನಬೇಡಿ. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತು. ನಾನು ಮೂರ್ಖ, ಗುಗ್ಗು ಅಥವಾ ಪೆದ್ದ ಅಲ್ಲ ಎಂದ ಟ್ರಂಪ್. ಇದನ್ನ ಸಾಬೀತುಪಡಿಸಲು ವೈದ್ಯಕೀಯ ಪರೀಕ್ಷೆಗೂ ನಾನು ರೆಡಿ. ತಮ್ಮ ಟೀಕಾಕಾರರಿಗೆ ಕೌಂಟರ್ ಕೊಟ್ಟ ಡೊನಾಲ್ಡ್ ಟ್ರಂಪ್. ತಮ್ಮನ್ನು ಬೇಕಿದ್ರೆ ಅದ್ಭುತ, ಕ್ರೂರ, ಸರ್ವಾಧಿಕಾರಿ ಎಂದು ಕರೀರಿ, ಬೇಜಾರಿಲ್ಲ. ಆದರೆ ದಡ್ಡ, ಗುಗ್ಗ ಅಂತ ಎಲ್ಲ ಹೇಳಬೇಡಿ, ಅದಕ್ಕೆ ಯಾವುದೇ ಅಭ್ಯಂತರವಿಲ್ಲ ಎಂದು ಹೇಳಿಕೊಂಡ ಟ್ರಂಪ್. ಮೂರ್ಖ ಎಂಬ ಅವಮಾನವನ್ನ ತಾವು ಹೆಚ್ಚು ದ್ವೇಷ ಮಾಡ್ತೇವೆ. ಅತ್ಯಂತ ಬುದ್ಧಿವಂತ ವ್ಯಕ್ತಿ ನಾನು ಎಂದು ಹೇಳಿಕೊಂಡ ಟ್ರಂಪ್. ಡೊನಾಲ್ಡ್ ಟ್ರಂಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಕೆಲವೊಂದು ತೆಗೆದುಕೊಂಡಂತಹ ನಿರ್ಧಾರಗಳು, ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳು, ಒಬ್ಬ ಅಮೆರಿಕ ಅಧ್ಯಕ್ಷ ಕೊಡುವಂಥ ಮಾತುಗಳಾಯಿವು ಅನ್ನುವಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಯಿತು. ಒಬ್ಬ ಅಧ್ಯಕ್ಷ ಮಾತಾಡುವಂಥ ಮಾತುಗಳೇನ್ರಿ ಇವರು? ಸರಿ, ಯುದ್ಧದ ವಿಚಾರದಲ್ಲಿ ಸರಿಯಾದ ನಿರ್ಧಾರವನ್ನು ಏನಾದರೂ ತೆಗೆದುಕೊಂಡಿದ್ದಾರೆ. ಯಾಕೆ ಇವರು ಇಸ್ರೇಲ್ ಜೊತೆ ಸೇರಿ ಯುದ್ಧ ಮಾಡಿದ್ರು? ಯುದ್ಧ ಆದ ಮೇಲೂ ಕೆಲವೊಂದು ನಿರ್ಧಾರಗಳು, ಡಿಸಿಷನ್ಸ್ಗಳು ಇದಾವಲ್ಲ, ಅದು ಸಾಕಷ್ಟು ದೊಡ್ಡ ಮಟ್ಟದ ಹೊಡೆತ ಕೊಡ್ತು ಎಲ್ರಿಗೂ ಕೂಡ. ಅದಾದ ಮೇಲೆ ಇವರು ಸೋಷಿಯಲ್ ಆಗಿ ಕೊಡುವಂಥ, ಓರಲ್ ಆಗಿ ಕೊಡುವಂಥ ಒಂದಿಷ್ಟು ಸ್ಟೇಟ್ಮೆಂಟ್ಗಳೆಲ್ಲವೂ ಕೂಡ ಒಬ್ಬ ಅಧ್ಯಕ್ಷರು ಈ ರೀತಿಯಾಗಿ ಮಾತಾಡಬಹುದಾ ಅನ್ನುವಂಥದ್ದು. ಈಗ ನಾವು ಯಾವುದೋ ಒಂದು ಚರ್ಚೆ ಆಗ್ತಾ ಐತೆ ಅಂತ ಅಂದಾಗ ಲಿಖಿತ ರೂಪದಲ್ಲಿ ಎಕ್ಸ್ ಖಾತೆಯಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ನಾವು ತೆಗೆದುಕೊಳ್ತೀವಿ. ರಾಷ್ಟ್ರೀಯವಾಗಿ ನ್ಯಾಷನಲ್ ಸುದ್ದಿಗಳಾಗಿರ್ಬೋದು, ಅಥವಾ ನಮ್ಮ ಪ್ರಧಾನಿಯವರು, ನಮ್ಮ ನರೇಂದ್ರ ಮೋದಿ ಅವರು ಕೊಡುವಂಥ ಒಂದಿಷ್ಟು ಏನು ಸಂದೇಶವನ್ನು ಏನಾದರೂ ಕೊಡಬೇಕು ಅಂತ ಅಂದಾಗ ಅವ್ರು ಹೇಗೆ ಅದನ್ನು ಪ್ರಸ್ತಾಪ ಪಡಿಸ್ತಾರೆ ಅನ್ನುವಂಥದ್ದು ನಾವು ಗಮನಿಸ್ತೀವಿ. ಬಟ್ ಡೊನಾಲ್ಡ್ ಟ್ರಂಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಕೂಡ ಬಂದು ನಿಂತ್ಕೊಂಡು ಓರಲ್ಲಾಗಿ ಮಾತಾಡ್ಬಿಡೋದು. ಯಾರು ಹೋಗಿ ಮೈಕ್ ಹಿಡಿತಾರೆ ಎಲ್ಲರೂ ಕೂಡ ಏನೇನೋ. ಸೊ ಈ ವಿಚಾರದಲ್ಲಿ ಸಾಕಷ್ಟು ಜನ ಡೊನಾಲ್ಡ್ ಟ್ರಂಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರುವಂಥದ್ದು, ಇವ್ರಿಗೇನು ತಲೆ ಇಲ್ವಾ? ಹುಚ್ಚರ ರೀತಿಯಲ್ಲಿ ಆಡ್ತಾ ಇದ್ದಾರಲ್ಲ, ಮೂರ್ಖರ ರೀತಿಯಲ್ಲಿ ಆಡ್ತಾ ಇದ್ದಾರಲ್ಲ, ಗುಗ್ಗು ಥರ ಆಡ್ತಾ ಇದ್ದಾರಲ್ಲ. ಒಬ್ಬ ಅಧ್ಯಕ್ಷರಾಗಿ ಅಮೆರಿಕ ದೇಶ ರಿಚೆಸ್ಟ್ ಕಂಟ್ರಿ ಅಂಥ ಒಂದು ದೇಶದ ಒಬ್ಬ ಅಧ್ಯಕ್ಷರಾಗಿ ಏನು ಮಾತಾಡಬೇಕು ಅನ್ನುವಂಥ ಪ್ರಜ್ಞೆ ಇಲ್ವಾ? ಯಾವ ಸ್ಟೇಟ್ಮೆಂಟನ್ನು ಕೊಡಬೇಕು ಅನ್ನುವಂಥ ಪ್ರಜ್ಞೆ ಇಲ್ವಾ ಡೊನಾಲ್ಡ್ ಟ್ರಂಪ್ಗೆ ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. It's a cognitive. He's a dumb person. I said, Doctor, I don't mind being called a brilliant, total tyrant dictator, but I don't want to be called dumb. What do I do, doctor? Is there some kind of a test I can take? He said, actually, sir, there is. It's a cognitive test. I said, how many presidents have taken it? None. You know this story. No people have taken it. He's a dumb person. I said, doctor, I don't mind being called a brilliant, total tyrant dictator, but I don't want to be called dumb. What do I do, doctor? Is there some kind of a test I can take? He said, actually, sir, there is. It's a cognitive test. I said, how many presidents have taken it? None. You know this story. No.